ನೋಡಿ ಈಗ ಸದ್ಯ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಎಲ್ಲ ಕಂಟೆಸ್ಟೆಂಟ್ಗಳು ರೆಸಾರ್ಟ್ಗೆ ಬಂದಿದ್ದಾರೆ. ರೆಸಾರ್ಟ್ನಲ್ಲಿರುವಂಥ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಟೆನ್ಷನ್ ಕಾಡ್ತಾ ಇದೆ. ಕಂಗಾಲಾಗಿದ್ದಾರೆ ಸ್ಪರ್ಧಿಗಳು. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಕೇವಲ 10 ದಿನಕ್ಕೆ ಆಟ ಬಂದಾಗಿದ್ದಕ್ಕೆ ಬೇಸರಗೊಂಡಿದ್ದಾರೆ. ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದ್ದಕ್ಕೆ ಎಲ್ಲರೂ ಕೂಡ ಒಂದು ರೀತಿ ಆತಂಕಗೊಂಡಿದ್ದಾರೆ. ಏನಾಗ್ತಾ ಇದೆ ಅಂತ ಚಿಂತೆಯಲ್ಲೇ ಕಾಲ ಕಳೀತಾ ಇದ್ದಾರೆ ಸ್ಪರ್ಧಿಗಳು. ರೆಸಾರ್ಟ್ನಲ್ಲಿ ಕೂತ್ಕೊಂಡು ಒಂಥರ ಟೆನ್ಷನ್ ಅವರಿಗೆ. ಯಾಕಂತಂದರೆ ನಿರೀಕ್ಷೆ ಮಾಡಿರಲಿಲ್ಲ ಈ ಥರದ್ದೊಂದು ಟ್ವಿಸ್ಟ್ ಸಿಗುತ್ತೆ ಅಂತ. ಯಾಕಂತಂದರೆ ಪ್ರೊಮೋ ಎಲ್ಲ ಬಂದಂಥ ಸಂದರ್ಭದಲ್ಲಿ ಈ ಬಾರಿಯ ಸೀಸನ್ನು ಭಾಳ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳಿರುತ್ತೆ, ನೀವು ಯಾರು ಕೂಡ ನಿರೀಕ್ಷೆನೇ ಮಾಡಿರೋದಿಲ್ಲ ಆ ಥರದ್ದು ಎಲಿಮಿನೇಷನ್ನು. ಆಮೇಲೆ ಇನ್ಫ್ಯಾಕ್ಟ್ ಅದೇ ಥರ ಶೋ ಕೂಡ ಅದೇ ಹಾದಿಯಲ್ಲಿ ಸಾಕ್ತಾ ಇತ್ತು. ಏನು ಪ್ರೊಮೋದಲ್ಲಿ ಏನು ಹೇಳಿದರು ಅದೇ ಥರ ಟ್ವಿಸ್ಟ್ಗಳಿತ್ತು. ಬಟ್ ಆದರೆ ಈ ಥರದ್ದೊಂದು ಶಾಕಿಂಗ್ ವಿಚಾರ ಬರುತ್ತೆ, ನಾವು ಇದನ್ನು ಫೇಸ್ ಮಾಡಬೇಕಾಗತ್ತೆ ಅಥವಾ ನಾವು ಹೊರಗಡೆ ಬರಬೇಕಾಗತ್ತೆ ಅಂತ ಕನಸು ಮನಸ್ಸಲ್ಲೂ ಕೂಡ ಈ ಸ್ಪರ್ಧಿಗಳು ಅಂದ್ಕೊಂಡಿರ್ಲಿಕ್ಕಿಲ್ಲ. ಹೊರಗಡೆ ಬಂದಿರುವಂತಹ ಈ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳೇನಿದ್ದಾರೆ ಎಲ್ಲರೂ ಕೂಡ ಒಂದು ರೀತಿ ಟೆನ್ಷನ್ನಲ್ಲಿದ್ದಾರೆ. ಈ 10 ದಿನಕ್ಕೆ ನಾವು ಹೊರಗಡೆ ಬಂದುವಲ್ಲ, ಆಟ ಎಲ್ಲ ಬಂದಾಯ್ತಲ್ಲ, ಮುಂದೆ ಏನು, ಈ ಥರದ್ದೆಲ್ಲ ಪ್ರಶ್ನೆಗಳು ಅವ್ರ ತಲೆಯಲ್ಲಿ ಓಡ್ತಾ ಇದೆ. ಬಹುಶಃ ಅವರು ಈ ಟೆನ್ಷನಲ್ಲಿ ನಿದ್ದೆ ಕೂಡ ಮಾಡೋದು ಕಡಿಮೆ ಅಂತ ಗೊತ್ತಾಗುತ್ತೆ.